Hello everyone, welcome back to my new vlog. So final day in Darjeeling guys. So ಇದು ನನ್ನ ಲಾಸ್ಟ್ ಡೇ 10th ಡೇ ಆಫ್ ಅವರ್ ಟ್ರಿಪ್. ಸೊ ಈಗ ನಾವು ರೂಮ್ನೆಲ್ಲ ಚೆಕ್ಔಟ್ ಮಾಡ್ತೀವಿ, ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮುಗಿದಿದೆ. ಸೊ ಒಂದು 10:30 ಕ್ಯಾಬ್ ಬರುತ್ತೆ, ಹೊರಡ್ತೀವಿ. ಆ್ಯಂಡ್ ನಮಗೆ ಫ್ಲೈಟ್ ಇರೋದು 7 o'clock ಈವ್ನಿಂಗ್. ಸೊ ಸ್ವಲ್ಪ ಎಲ್ಲ ಇನ್ನೊಂದು 2-3 ಪ್ಲೇಸಸ್ ಎಲ್ಲ ನೋಡಿಬಿಟ್ಟು 1 o'clock ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ನಮಗೆ 4 hours ಜರ್ನಿ ಏರ್ಪೋರ್ಟ್ಗೆ. ಹಾಗಾಗಿ ಸ್ವಲ್ಪ ಒಂದೆರಡು ಪ್ಲೇಸ್ ನೋಡ್ತೀವಿ ಅಷ್ಟೇ. ಡಾರ್ಜಿಲಿಂಗ್ಗೆ ಟೈಮ್ ಇರಲ್ಲ ಅಷ್ಟೊಂದು. 3 ಪ್ಲೇಸಸ್ ಏನೋ ಗೊತ್ತಿಲ್ಲ ಗಸ್, ಎಷ್ಟು ಕವರ್ ಮಾಡ್ತಾರೋ ಡ್ರೈವರ್, ಅವ್ರ ಮೇಲೆ ಡಿಪೆಂಡು ಅಷ್ಟೇ. ಸೊ ವೆರಿ ಮಚ್ ಎಕ್ಸೈಟೆಡ್ ಟು ಕಮ್ ಟು ಬ್ಯಾಂಗ್ಳೂರ್. ಬಂದು ಫಸ್ಟ್ ಚೆನ್ನಾಗಿ ಊಟ ಮಾಡಬೇಕು ಗೈಸ್. ಸರಿಯಾಗಿ ಊಟಗಳೇ ಸಿಕ್ಕಿಲ್ಲ ನಮಗೆ, ಬರೀ ಮ್ಯಾಗಿ ಮೋಮೋಸ್ ಅದು ಇದು ಅಷ್ಟೇ ಅಲ್ಲ ಪಪ್ಪು. ನನ್ನ ಮಗ ಆಗಲೇ ನಮ್ಮ ಅಮ್ಮಂಗೆ ಅಷ್ಟೊಂದು ಲಿಸ್ಟ್ ಕೊಟ್ಬಿಟ್ಟಿದ್ದಾನೆ. ಹುಳಿ ಅವಲಕ್ಕಿ ಬೇಕಂತೆ, ನಾನು ಕಬಾಬ್, ಅನ್ನ ರಸಂ. ಚಟ್ನಿ ಕೊಡ್ತಾರಲ್ಲ ಚೆನ್ನಾಗಿರ್ತದೆ ನೋಡಿ, ಯಾವ್ದು ಅಂಗಡಿ ಚಟ್ನಿ ಬೇಕಂತೆ. ಬೆಂಗಳೂರಿಗೆ ಹೋದ್ಮೇಲೆ ಏನೇನೋ ಇದೆ ಗೈಸ್ ತಿನ್ನೋಂಥದ್ದು. ಯಾಕಂದರೆ ನಮಗಿಲ್ಲ ಅಷ್ಟು ಒಳ್ಳೆ ಬರ್ಗೆಟ್ಟಂಗೆ ಆಗ್ಬಿಟ್ಟಿದೆ ಊಟಕ್ಕೆ. ಇವಾಗ ನನ್ನ ಮಗಂಗೆ ಗೊತ್ತಾಗಿದೆ ಅನಿಸುತ್ತೆ ಊಟದ ಬೆಲೆ ಏನು ಅಂತ. ಸೊ ಎಸ್ ಗೈಸ್, ಸ್ಟೇ ಟ್ಯೂನ್ಡ್, ಸಿ ಯು ಇನ್ ಬೆಂಗಳೂರು. ಆಮೇಲೆ ತೋರಿಸ್ತೀನಿ ಹೇಗೆ ಹೋಗುತ್ತೆ, ಯಾವ ಪ್ಲೇಸ್ ಹೋಗ್ತೀನಿ ಇವತ್ತೊಂದೆರಡು ಪ್ಲೇಸ್ಗೆ ಅಂತ. ಸೊ ಎಸ್ ಗೈಸ್, ಇಟ್ಸ್ ಟೈಮ್ ಟು ಚೆಕ್ ಔಟ್ ಅಂಡ್ ಸೇ ಬೈ ಬೈ ಟು ಡಾರ್ಜಿಲಿಂಗ್. ಸೊ ನೋಡಿ, ಬ್ಯಾಗ್ಸ್ ಎಲ್ಲ ರೆಡಿ ಆಗೋದೆ. ಒಂದು ಎಕ್ಸ್ಟ್ರಾ ಬ್ಯಾಗ್ ಆಗೋಗಿದೆ ಗೈಸ್, ಬಿಕಾಸ್ ಶಾಪಿಂಗ್ ಮಾಡೋದ್ವಲ್ಲ, ಹಾಗೆ ಒಂದು ಬ್ಯಾಗ್ ಎಕ್ಸ್ಟ್ರಾ ಆಯಿತು. ಏನು ಹೇಳ್ತೀಯ ಪ್ರಣವ್, ಹೌ ವಾಸ್ ಯುವರ್ ಟ್ರಿಪ್? ಚೆನ್ನಾಗಿತ್ತಾ? ಟ್ರಿಪ್ ಎಲ್ಲ ಚೆನ್ನಾಗಿತ್ತು ಗೈಸ್. ಆದರೂ ನಮ್ಮೂರೇ ನಮಗೆ ಚಂದ ಅಲ್ವಾ, ಹೋಗೋ ಎಕ್ಸೈಟ್ಮೆಂಟ್ ಒಂಥರ ಖುಷಿ ನಮಗೆ. ಮಾತಾಡಿದ್ರೆ ಸಾಕು ಗೈಸ್, ಹೊಗೆ ಬರುತ್ತೆ ಬಾಯಲ್ಲೆಲ್ಲ, ಅಷ್ಟು ಕೋಲ್ಡ್ ಇದೆ. ಇಲ್ಲಿ ಹೀಟರ್ ಹಾಕೋರೆ. ಹಾಂ ಅದೇ, ಇಲ್ಲಿ ಹೀಟರ್ ಇದೆ ಅನ್ಸುತ್ತೆ. ನಾವು ಇಲ್ಲೇನೋ ಓಕೆ. ಹಾಗಾಗಿ ನಮಗಿಲ್ಲಿ ಚಳಿ ಅನ್ನಿಸ್ತಿಲ್ಲ. ಈ ಕೆಳಗೆ ಇಳಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಚಳಿ. ಈಗ ಚೆಕ್ಔಟ್ ಫಾರ್ಮಾಲಿಟೀಸ್ ಏನೇನೋ ಇದೆ, ನನ್ನ ಹಸ್ಬೆಂಡ್ ಎಲ್ಲ ಮುಗಿಸ್ತಿದ್ದಾರೆ. ಸೊ ನಾವು ಉಳ್ಕೊಂಡಿದ್ದು ಹೋಟೆಲ್ ಇದೇನೆ, ಯಾವುದೋ ಪಪ್ಪು ಇದು ಅಷ್ಟೇ, ಸುಮಿಟಲ್ ಅಂತ ಯಾವುದೋ ಅಷ್ಟೇ. ಸೊ ನಾವಿಬ್ಬರು ಕುತ್ಕೊಂಡಿದ್ದೀವಿ. ಬಂದಾಗ ಎಷ್ಟು ಬ್ಯಾಗ್ ಇತ್ತು ಪಪ್ಪು? 5 bags ಇತ್ತು. ಇವಾಗ 6 bags ಆಗಿದೆ ನಮ್ಮದು, ಇನ್ಕ್ಲೂಡಿಂಗ್ ಶಾಪಿಂಗ್ ಬ್ಯಾಗ್ ಒಂದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಎಷ್ಟು ಗಿಫ್ಟ್ ತಗೊಂಡಿದ್ದಾನೆ ನಮ್ಮ ಪ್ರಣವ್ ಅಂದರೆ, ಒಂದು 5-6 ಐಟಮ್ಸ್ ಅಷ್ಟು ತಗೊಂಡಿದ್ದಾನೆ. ತಗೊಂಡಿಲ್ವಾ? ಎಲೆಕ್ಟ್ರಿಕ್ ಇರೇಸರ್, ಆಮೇಲೆ ಜಾಕೆಟ್, ಅದಿಲ್ಲ. ಸೊ ಪೆನ್ ಏನಾಯ್ತು ಗೊತ್ತಾ ಗೈಸ್, ಒಂದು ಕೊಡಿಸಿದ್ವಿ ಪೆನ್. ಚೆನ್ನಾಗಿ, ನಾನೇನು ಕಳ್ದಾಕಿಲ್ಲ, ಹೇಳಿದ್ದೀನಿ ಬ್ಯಾಗಲ್ಲಿ ಇಡೋ ಅಂತ. ಇಲ್ಲ ನಾನು ಜೋಬಲ್ಲಿ ಇಟ್ಕೊಂಡೇ ಓಡಾಡ್ತೀನಿ ಅಂದ್ಬಿಟ್ಟು ಜೋಬಲ್ಲಿ ಇಟ್ಕೊಂಡಿದ್ದಾನೆ, ಎಲ್ಲೋ ಬೀಳ್ಸ್ಕೊಂಡಿದ್ದಾನೆ. ಮತ್ತೆ ಹಾಗಾಗಿ ಮತ್ತೆ ಅದೇ ಥರ ಪೆನ್ ಸಿಕ್ತು. ಸೊ ಹೊಸ ತೆಕ್ಕೊಟ್ವಿ. ತೋರಿಸ್ತಾನಂತೆ, ಅದರಲ್ಲೇ ಇದೆ ನೋಡು, ಮುಂದೆ ಜಿಪ್ಪಲ್ಲಿ ಇದೆ. ಗೈಸ್, ಇದು ಪೈನ್ ಫಾರೆಸ್ಟ್. ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಗಿಡಗಳು ಪಾಚಿ ಕಟ್ಬಿಟ್ಟಿದ್ದಾವೆ. ಯಾಕಂದರೆ ಸಿಕ್ಕಾಪಟ್ಟೆ ಇಲ್ಲಿ ಮಳೆ ಅಲ್ವಾ, ಎನಿ ಟೈಮ್ ಮಳೆ ಬರ್ತಾನೆ ಇರುತ್ತೆ. ಹಾಗಾಗಿ ಎಲ್ಲ ಮರಗಳು ಪಾಚಿ ಆಗ್ಬಿಟ್ಟಿದ್ದಾವೆ ನೋಡಿ. ಅಯ್ಯೋ, ಮಾತಾಡೋಕ್ಕೆ ಆಗ್ತಾಯಿಲ್ಲ ಗೈಸ್, ಅಷ್ಟು ಚಳಿ ಇದೆ. ಬಿಸಿಲಿದೆ ನೋಡೋಕ್ಕಷ್ಟೇ, ಬಟ್ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ವೆದರು. ಮತ್ತೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಲ್ಲ. ಇದೇನು ಪೈನ್ ಫಾರೆಸ್ಟಾ?
ನೋಡಿ ಗೈಸ್, ಇದು ಪೈನ್ ಫಾರೆಸ್ಟ್ ಅಂತ ನೋಡಿ ಗೈಸ್ ಪ್ಲೀಸ್ ನೋಡಿ ಗೈಸ್. ಸೊ ಗೈಸ್, ಈಗ ನೋಡ್ತಿದ್ದೀರಲ್ಲ, ಇದೆಲ್ಲ ನೇಪಾಳ್. ನೋಡಿ ಪುಟ್ಟು ಮನೆಗಳೆಲ್ಲ ಇದಾವಲ್ಲ, ಸೊ ಇದೆಲ್ಲ ನೇಪಾಳ್. ಜನ ಓಡಾಡ್ತಿರೋದು ಕಾಣಿಸ್ತಿಲ್ಲ ನನಗೆ. ಸೊ ಈಗ ತೋರಿಸ್ತಿರೋದೆಲ್ಲ ನೇಪಾಳ್. ಇಲ್ಲಿರೋದು ನೇಪಾಳ. ನಾವಿರೋದು ಈಗ ಡಾರ್ಜಿಲಿಂಗ್, ವೆಸ್ಟ್ ಬೆಂಗಾಲ್. ಕಿಲೋಮೀಟರ್ ನೇಪಾಳಗೆ. ಸೊ ಗೈಸ್, ಈಗ ತೋರಿಸ್ತಿದ್ದೀನಲ್ಲ, ಇದೆಲ್ಲ ನೇಪಾಳು. ಒಂದು ಯಾವುದೋ ನದಿ ಸಿಗದೆ ನದಿ ದಾಟ್ಕೊಂಡು ಹೋದರೆ ನೇಪಾಳ ಇರುತ್ತೆ. ನೋಡಿ ಪುಟ್ಟ ಮನೆಗಳೆಲ್ಲ ಇದೆ. ನಾನು ಝೂಮಾಗಿ ತೋರಿಸ್ತಿದ್ದೀನಿ. ಇದೆಲ್ಲ ನೇಪಾಳೇ. ಇಷ್ಟು ದೂರದಲ್ಲಿದ್ದೀವಿ ನಾವು ಅಂದರೆ ನೋಡಿ, ಪುಟ್ಟ ಮನೆ ಥರ ಕಾಣಿಸ್ತಾ ಇದೆ. कोई भी ले 5 रुपए. ಈ ಗಾಡಿಗೆ ಹೋಗ್ತೀನಿ. ಅಪ್ಪ, ನಂಗೆ ಈ ಗಾಡಿ ಬೇಕು, 5 ರೂಪಾಯಿ ಕೊಡ್ತೀನಿ. ತೋಳಿ मार्केट जरूरत नहीं है, बस वो बॉर्डर का देखना था. ಹೊಟ್ಟೆಗೂ ಎಕ್ಸರ್ಸೈಸ್ ಆಗ್ತಾ ಇದೆ. हाय प्रणव. ಥೋಡಿ ತರ ಫ್ಲಾಗ್ ಇದೆ ನೋಡಿ, ಫ್ಲಾಗ್ नाम
ವಿಡಿಯೋ ಆ ಕಡೆ ಬೆಂಡ್ ಆಗ್ತಾ ಇದೆ ಜಾಸ್ತಿ ಇದೆ. ಅಷ್ಟಾಕ ಬರಬೇಕಿಲ್ಲ ಅಂದ್ರೆ ಬಿಡು ನಿಂಗೆ ಸಾಕು ಎಷ್ಟು ಹೇಳ್ತಿದ್ಯಾ? थोड़ा आगे आइए फोटो So we are at Bagdogra airport finally. Guys, we are at Bagdogra airport ಅಲ್ಲಿದ್ದೀವಿ. ಎಲ್ಲ ಚೆಕ್-ಇನ್ ಎಲ್ಲ ಮುಗೀತು. ಇನ್ನು ಅಪ್ಪ ಮಗ ಬರಬೇಕಷ್ಟೇ, ಇನ್ನು ಹೊರಡೋದು. ಸೊ ಖುಷಿ ಗೈಸ್, ಎಲ್ಲ ಮುಗೀತು. ಇನ್ನು ನಮ್ದಿರೋದು 7 o'clock ಫ್ಲೈಟ್. ಈಗ ಟೈಮ್ 6:30. ಇನ್ನೊಂದು ಹಾಫ್ ಆನ್ ಅವರ್ಗೆ ಹೊರಡ್ತೀವಿ. ಆ್ಯಂಡ್ ಅಷ್ಟೇ, ತುಂಬ ಖುಷಿ ಆಗ್ತಿದೆ. ವಿತ್ ಲಾಟ್ಸ್ ಆಫ್ ಮೆಮೊರೀಸ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗಳೂರು. ಏನು ತಿಂದೆ? ನೀವೇನು ತಿಂದೆ? ಅವ್ರು ಮಾತಾಡೋದೇ ಏನು ಮಮ್ಮಿ ನನಗೆ ಪರ್ಪಲ್ ಟ್ರಾನ್ಸ್ಪರೆಂಟ್ ತಗೋಬೇಕಿತ್ತ, ಬ್ಲ್ಯಾಕ್ ಟ್ರಾನ್ಸ್ಪರೆಂಟ್ ಅಥವಾ ವೈಟ್? ಚೆನ್ನಾಗಿದೆ. ರೆಡ್ಡಾ? ಗೈಸ್ ನೋಡಿ, ಸ್ಟಾರ್ಟ್ ಮಾಡ್ಕೊಬಿಟ್ಟ ಗೇಮ್ ಆಡೋಕ್ಕೆ. ಇಲ್ಲ, ನನಗೆ ಹಾಕೊಡ್ತಾನಂತೆ. ನಂಗೆ ಒಂದು ಗೇಮ್ ಇಷ್ಟ, ಮ್ಯಾರಿಯೋ ಅಂತ. ನೋಡಿಲ್ಲ. ಎಷ್ಟು ಗೇಮ್ಸ್ ಇದೆ ಗೊತ್ತಾ ಗೈಸ್ ಇದರಲ್ಲಿ. ಒಂದು ವಿಡಿಯೋ ಮಾಡ್ತೀವಿ ಇದ್ರ ಬಗ್ಗೆ. ಅಲ್ಲ ಪ್ರಣವ್, ಮಾಡೋಣಲ್ಲ? ಒಂದು ಅದೇನೇನೋ ಫೀಚರ್ಸ್ ಅದು ಇದು ಏನೇನೋ ಇದೆ ಅಂತ ಅದೆಲ್ಲ ಹೇಳ್ತಾನೆ ಪ್ರಣವ್. ನೆಕ್ಸ್ಟ್ ಗೇಮ್ದೇ ಮಾಡ್ತೀನಿ ಒಂದು.